ಕೆಣಕಿ ಆಟಕ್ಕೆ ಕರೆದಿದ್ದಕ್ಕೆ ಇವತ್ತು ಗೀತಾ ಕಾಲಿಗೆ ಗಾಯ ಮಾಡ್ಕೊಂಡು ಅಂಬೋ ಅಂತಿದ್ದಾಳೆ. 100%. ಆ ನೋವು ಸಾಯೋ ನೋವಾಗಿ ಕಾಡಿ ನಾಳೆ ಅವಳು ಆಟಕ್ಕೆ ಬರಲ್ಲ. ಸೊ ಅವಳ ಸೋಲು ನಾಳೆ ಅವಳನ್ನ ಕಾಲೇಜಿಂದ ಆಚೆ ಕಳ್ಸುತ್ತೆ. ಅಮ್ಮ ಹೇಳಿದ್ ಕರೆಕ್ಟ್. ಸಾವಿಗಿಂತ ನೋವು ಜಾಸ್ತಿ ಕ್ರೂರ. ಕಬಡ್ಡಿ 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 ಆಯ್ ಕಬಡ್ಡಿ ಆಡೋಣ. ಸಾಕಾತ್ರ ಹೇಳ, ನಾನು ಹೋದ್ರೆ ಒಂದಾದ್ರೂ ತಗೊಂಡ್ಬರ್ತೀನಿ. ನಿನ್ ಮಗ ಭಾರಿ ಖುಷಿಲಿದ್ದಾನೆ. ಏನು ವಿಜಯ ಕಾರಣವ ಪೇಳುವ ಯಾಕಂದ. ಕಾಲೇಜಲ್ಲಿ ಸ್ಪೋರ್ಟ್ಸ್ ಇತ್ತಲ್ವಾ, ನನ್ನ ಮಗ ಗೆದ್ದಿರ್ತಾನೆ. ರೈಟ್ ಅಮ್ಮ. ಇವತ್ತು ನಡೆದ 2 ಪಂದ್ಯದಲ್ಲೋ ಗೆಲುವು ನಮ್ದೆ. ವಾವ್, ಗ್ರೇಟ್, ಕಂಗ್ರಾಟ್ಸ್. ತಂಗೆವಾ, ಇವನ ಹೆಸರಲ್ಲೇ ವಿಜಯ ಇದೆ, ಮತ್ತೆ ವಿಜಯ ಬರದೇ ಇರುತ್ತಾ? ಬರೋದು ತುಂಬಾ ಮುಖ್ಯ ಆಗಿತ್ತು. ಯಾಕಂದ್ರೆ ಕಾಂಪಿಟೇಷನ್ ಇದ್ದಿದ್ದು ಹುಡುಗ ಹುಡುಗಿಯರ ಮಧ್ಯ. ಪಂತ ಇದ್ದಿದ್ದು 2 ಕ್ಯಾಪ್ಟನ್ಗಳ ನಡುವೆ. ಅವ್ರು ಸೋತ್ರೆ ಅವ್ರ ಕ್ಯಾಪ್ಟನ್ ಕಾಲೇಜ್ ಬಿಟ್ಟು ಹೋಗ್ಬೇಕು, ನಾವು ಸೋತ್ರೆ ನಮ್ ಕ್ಯಾಪ್ಟನ್ ಕಾಲೇಜ್ ಬಿಟ್ಟು ಹೋಗ್ಬೇಕು. ಓಹೋ, ಹಾಗೆ. ಹುಡುಗರ ಕಡೆ ಕ್ಯಾಪ್ಟನ್ ಯಾರು? ನಾನೇ. ನಡೆಯೋ 5 ಪಂದ್ಯಗಳಲ್ಲಿ 3 ಗೆದ್ದವ್ರು ವಿನ್ ಆಗ್ತಾರೆ. ಆಲ್ರೆಡಿ ನಮ್ಮ ಟೀಮು 2 ಗೆದ್ದಿದೆ. ಅದೇ ಖುಷಿ. ನಾಳೆ ವಿಜಯೋತ್ಸವ, ವಿಜಯೋತ್ಸವ. ಅದಿರ್ಲಿ ತಂದೆ, ಹುಡುಗಿರ್ ಕಡೆ ಕ್ಯಾಪ್ಟನ್ ಯಾರು? ಇನ್ಯಾರು? ನನ್ನ ಶತ್ರು, ನನ್ನ ಆನ್ಸರ್ ಶೀಟ್ ಕದ್ದವಳು, ಅವಳನ್ನ ಹುಡ್ಕೊಂಡು ಬೀದಿ ಬೀದಿ ಅಲಿಯಂಗ್ ಮಾಡ್ದವಳು. ಆ ಗೀತಾ. ಅಮ್ಮ, ನೀನು ಹೇಳಿದ ಮಾತನ್ನ ಅಕ್ಷರ ಸಹ ಪಾಲಿಸ್ತಾ ಇದ್ದೀನಮ್ಮ. ಸಾಯಿಸೋದಕ್ಕಿಂತ ಸೋಲ್ಸೋದು ಮುಖ್ಯ. ಸೋಲು ಬದುಕಿನ ಪೂರ್ತಿ ಸಾವಾಗಿ ಕಾಡ್ಬೇಕು ಅಂತ, ಅದು ಅವಳಿಗೆ ಹಾಗೆ ಆಗುತ್ತೆ. ನೀನು ಸೋಲ್ತೀಯೋ ಗೆಲ್ತೀಯೋ ಅನ್ನೋ ಪ್ರಶ್ನೆ ಅಲ್ಲ ವಿಜಯ. ತಂಗೆವಾ, ಅವಳು ಕ್ಯಾಪ್ಟನ್ನು. ಒಂಥರ ಆಟ ಚೆನ್ನಾಗಿದೆ ಅಲ್ಲ ತಂಗೆವಾ? ಯಾಕಮ್ಮ ಮಾಮ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರೆ? ಬಿಡೋ ವಿಜಿ, ನಿಮ್ಮ ಮಾಮ ಯಾವಾಗ್ಲೂ ತಮಾಷೆ ಅಂತ ನಿನಗೆ ಗೊತ್ತಿಲ್ವಾ? ತಮಾಷೆ ಹೋಗಿ ಅಮಾಸೆ ಆಗುತ್ತೆ ಅನ್ನೋದು ಕ್ರಿಸ್ತಪೂರ್ವದ ಗಾದೆ. ಅಮಾವಾಸ್ಯೆ ನಾಳೆ ಸೋತು ಕಾಲೇಜಿಂದ ಗೆಟ್ ಔಟ್ ಆಗೋ ಗೀತಾಗುತ್ತೆ ಅಲ್ವಮ್ಮ? ಅವಳಿಗೂ ಕಾಲೇಜಿಗಿರೋ ಸಂಬಂಧ ಇನ್ನು ಕೇವಲ ಒಂದು ಗೇಮ್ ಸೋಲೋದ್ರಲ್ಲಿದೆ. ಓಕೆಮ್ಮ, ನಾನು ಮಲಗ್ತೀನಿ, ತುಂಬಾ ಸುಸ್ತಾಗ್ತಿದೆ. ವಿಜಿ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಕಣೋ, ತುಂಬ ಇಂಪಾರ್ಟೆಂಟ್. ಹೌದಾ ಅಮ್ಮ? ಓಕೆ ಓಕೆ, ನನಗೆ ಗೊತ್ತಾಯ್ತು. ಸುಸ್ತಾಗಿದೆ ತಾನೇ? ಬಾ ಮಲ್ಕೋ, ಹಾಗೆ ಹೇಳ್ತೀನಿ. ಎಷ್ಟೊತ್ತಿಂದ ಊಟಕ್ಕೆ ಬಾ ಬಾ ಅಂತ ಏನಿದು? ಅಯ್ಯೋ ಅಯ್ಯೋ ದೇವ್ರೆ, ಏನೇ ಏನೇ ಇದಿಷ್ಟು ದೊಡ್ಡ ಗಾಯ ಮಾಡ್ಕೊಂಡಿದ್ಯಾ? ಬಿದ್ಯಕಂದ ಸ್ಪೋರ್ಟ್ಸ್ ಆಡ್ದ?
ನಿಮ್ಮಪ್ಪ ಬೇಡ ಅಂತ ಹೇಳಿದ್ರಲ್ಲೇ. ಏನ್ ಮಾಡೋದಮ್ಮ, ಆಡೋದು ಅನಿವಾರ್ಯ ಆಗಿತ್ತು. ಅಲ್ವೇ, ಇಷ್ಟು ಪೆಟ್ಟು ಮಾಡಿಕೊಂಡು, ಇಷ್ಟು ನೋವಿಟ್ಕೊಂಡು ನಿಮ್ಮಪ್ಪ ನಡಿ ಅಂದ್ರೆ ನಡೆದಲ್ಲೇ. ಪಾಪ ಎಷ್ಟು ನೋವಾಯ್ತೋ ಏನೋ ನನ್ ಬಂಗಾರ. ಅಮ್ಮ, ತುಂಬಾ ನೋವಾಗ್ತಿದ್ಯಮ್ಮ. ಓಡುವಾಗ ಬಿದ್ಬಿಟ್ಟೆ. ಅದು ಯಾರೋ ಬೇಕು ಅಂತಾನೆ ಕಾಲ್ ಕೊಟ್ಟು ಬೀಳ್ಸಿದ್ರಮ್ಮ. ಮೋಸ ಮಾಡಿದ್ರಮ್ಮ. ಮೋಸನೋ ಮತ್ತೊಂದು. ನೀನ್ ಸ್ಪೋರ್ಟ್ಸ್ ಆಡಿದ್ಯಾಕೆ? ಒಬ್ಬ ಕೆಟ್ಟವನ್ ಬುದ್ಧಿ ಕಲ್ಸಕ್ಕೆ ನಾನು ಆಡೋದು ಅನಿವಾರ್ಯ ಆಗಿತ್ತಮ್ಮ. ಇಡೀ ಕಾಲೇಜ್ಗೆ ಅಂಟ್ಕೊಂಡಿರೋ ಕಂಟಕನ ತೊಲಗಿಸ್ಬೇಕಾಗಿತ್ತು. ಕಂಟಕ ತೊಲಗಿಸ್ಬೇಕು ಅಂತ ನೀನ್ ಈ ರೀತಿ ಮಾಡ್ಕೊಂಡ್ ಬಂದಿದ್ಯಾ. ಇವಾಗ ಈ ವಿಷಯ ನಿಮ್ಮಪ್ಪನಿಗೆ ಗೊತ್ತಾದ್ರೆ ಏನೇ ಮಾಡೋದು? ಅಪ್ಪಂಗೆ ಹೇಗಮ್ಮ ಗೊತ್ತಾಗತ್ತೆ? ಅಮ್ಮ, ಮುಖ್ಯವಾದ ವಿಷಯ ಮಾತಾಡಬೇಕು ಅಂತೇಳಿ ಸುಮ್ಮನಿದೆಯಲ್ಲ. ಹಾಂ, ಮಾತಾಡ್ತೀನಿ. ಇಲ್ಲಿವರೆಗೂ ನಿನ್ನ ಜೀವನದಲ್ಲಿ ಪ್ರತಿಯೊಂದು ನಿರ್ಧಾರನೂ ನಾನೇ ತಗೊಂಡಿದ್ದೀನಿ ವಿಜಿ. ಅದರಿಂದ ನಿನಗೇನಾದರೂ ಬೇಜಾರಿದೆಯಾ, ನೋವಿದೆಯಾ? ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ? ನೀನೇನೇ ನಿರ್ಧಾರ ತಗೊಂಡ್ರೋ ಅದು ನನ್ನೊಳದಕ್ಕೆ ಆಗಿರುತ್ತಲ್ವಾ? ಹಾಂ, ಆದರೆ ನಿಂದು ಅಂತ ಒಂದು ವ್ಯಕ್ತಿತ್ವ ಇರುತ್ತಲ್ವೇನೋ. ನನ್ನ ಬದುಕು ನನಗೂ ಇಷ್ಟ ಕಷ್ಟಗಳಿವೆ ಅಂತ ಅನಿಸಿರುತ್ತಲ್ವಾ. ನನಗೆ ಬೇಕಾದ ನಿರ್ಧಾರ ನಾನು ತಗೋಬೇಕು, ಆ ಸ್ವಾತಂತ್ರ್ಯ ಬೇಕು ಅನ್ನೋ ಭಾವ ಕಾಡಿರುತ್ತಲ್ವಾ. ಏನು ಮಾಮ, ಅಮ್ಮ ಈ ರೀತಿ ಮಾತಾಡ್ತಿದ್ದೀರ? ಈ ಲೈಫ್ ನಿಂದಮ್ಮ. ನನ್ನ ಜಾಮಿಟ್ರಿ ಬಾಕ್ಸಿಂದ ಹಿಡ್ದು ನಾನು ಕೇಳೋ ಜಾಝ್ ಮ್ಯೂಸಿಕ್ ತನಕ ಡಿಸೈಡ್ ಮಾಡಿರೋಳು ನೀನು. ನಾನು ನಡೆಯೋ ಮೂಮೆಂಟಿಂದ ಹಿಡ್ದು ನೋಡೋ ಮೂವಿ ತನಕ ಡಿಸೈಡ್ ಮಾಡೋಳು ನೀನು. ಆಯ್ಕೆ ನಿಂದು, ಅನ್ಭವಿಸೋನು ನಾನು. ಥ್ಯಾಂಕ್ ಯು ಕಂದ. ಈಗ ನಾನು ಇನ್ನೊಂದು ನಿರ್ಧಾರ ಮಾಡಿದ್ದೀನಿ. ನಿನ್ನ ಭವಿಷ್ಯಕ್ಕೆ, ನಿನ್ನ ಒಳ್ಳೆಯದಕ್ಕೆ, ನಿನ್ನ ನಾಳೆಗೆ. ಆರಾಮಾಗಿ ಮಾಡಮ್ಮ. ನಿನ್ನ ನಿರ್ಧಾರ ಅಂದಮೇಲೆ ಅದನ್ನು ಹೇಳೋ ಅಗತ್ಯನೇ ಇಲ್ಲ. ಯಾಕಂದರೆ ನೀನನ್ನು ಹೆರದೇ ಇರ್ಬೋದು, ಸ್ವಂತ ತಾಯಿ ಅಲ್ಲದೆ ಇರ್ಬೋದು. ಆದರೆ ಜಗತ್ತಿನಲ್ಲಿ ಯಾರಿಗೂ ಸಿಗದೇ ಇರೋ ತಾಯಿ ನನಗೆ ಸಿಕ್ಕಿದ್ದಾಳೆ. ವಿಷಯ ಯಾವುದೇ ಆಗಿರಲಿ, ನೀನು ಹೇಳಿದ್ದಕ್ಕೆ ನೋವೊಂದು ನನಗೆ ಗೊತ್ತೇ ಇಲ್ಲಮ್ಮ. ಅದು ನಿನ್ನ ಮದುವೆ ವಿಚಾರ. ಅಮ್ಮ, ನಿನಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಯಾಕಪ್ಪ ಶಾಕ್ ಆಯ್ತಾ? ಶಾಕ್ ಅಂತ ಅಲ್ಲ, ನಾನು ಇನ್ನೂ ಕಾಲೇಜ್ ಓದ್ತಾ ಇದ್ದೀನಿ. ಗೊತ್ತು ಕಣೋ, ವಿಷಯ ಮದುವೆದು. ಆದರೆ ಈಗಲೇ ಮದುವೆ ಅಂತ ಹೇಳ್ತಾ ಇಲ್ಲ. ಏನೋ ನನ್ನ ಮನಸ್ಸಿಗೆ ಅನ್ನಿಸ್ತು, ಅದಕ್ಕೆ ಹುಡುಕಾಟ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡಿದ್ಮೇಲೆ ತಡೆ ಬರಬಾರ್ದಲ್ವಾ? ಅಂದರೆ ಅದೇ ಕಣೋ, ನಿನ್ನ ಮನಸ್ಸಲ್ಲಿ ಬೇರೆ ಹುಡುಗಿ ಇರೋದು, ಪ್ರೀತಿ ಪ್ರೇಮ ಅಂತಾಗಿರೋದು. ಅದು ಗೊತ್ತಿಲ್ಲದೆ ನಾನು ಬೇರೆ ಹುಡುಗಿನ ನೋಡೋದು, ನಿನಗೆ ಬೇಜಾರಾಗೋದು, ಅದರಿಂದ ನನ್ನ ನಿನ್ನ ಮಧ್ಯೆ ಬಿರುಕಾಗೋದು.
ಅಮ್ಮ ಈ ರೀತಿ ಮಾತಾಡಬೇಡ. ನನ್ನ ನಿನ್ನ ಮಧ್ಯೆ ಯಾರು ಬರೋಕ್ಕೂ ಸಾಧ್ಯ ಇಲ್ಲ. ಬಂದ್ರು ಅವ್ರನ್ನ ಕಿತ್ತು ಬಿಸಾಕೋ ಮೊದಲನೇ ವ್ಯಕ್ತಿ ನಾನು. ನನ್ನ ಮನಸ್ಸಿನಲ್ಲಿ ಯಾವ ಹುಡುಗಿನೂ ಇಲ್ಲ. ಇರೋ ಪ್ರೀತಿ ಒಂದೇ, ಅದು ನಿಂದೆ. ನೀನ್ ಯಾರನ್ನು ತೋರಿಸ್ತೀಯೋ ಅವಳಿಗೆ ನಾನು ತಾಳಿ ಕಟ್ತೀನಿ. ನನ್ನ ಪಾಲಿಗೆ ತಾಳಿಗಿಂತ ತಾಯಿ ಮಾತು ಮುಖ್ಯ. ನನ್ನ ಜೀವನದಲ್ಲಿ ಯಾವುದೇ ಹೆಣ್ಣು ಹೆಂಡತಿಯಾಗಿ ಬಂದ್ರೋ ಅದು ನಿನ್ ಕಡೆಯಿಂದ ಅಷ್ಟೇ. ತುಂಬ ಸಂತೋಷ ಆಯಿತು ಕಣೋ. ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತು. ನೀನು ನೆಮ್ಮದಿಯಾಗಿ ಮಲ್ಕೋ ಬಾ. ಅಮ್ಮ, ನೋವಾಗ್ತಿದ್ಯಮ್ಮ. ತಡ್ಕೊ ಬಂಗಾರ, ಸ್ವಲ್ಪ ತಡ್ಕೊಮ್ಮ. ಎಷ್ಟು ದೊಡ್ಡ ಗಾಯ ಮಾಡ್ಕೊಂಡಿದ್ಯಾ, ಅದು ಮಾಯೋದ್ ಬೇಡವಾ? ಅಮ್ಮ, ಈ ಗಾಯ ನೋಡಿದ್ರೆ ನನಗೆ ಭಯ ಆಗತ್ತಲ್ಲ. ಇಷ್ಟೊತ್ತು ಹೇಗೆ ತಡ್ಕೊಂಡಿದ್ದೆ, ಎಷ್ಟು ನೋವು ಅನುಭವಿಸ್ತಿತ್ತೋ ಏನೋ. ಸರಿ ಸರಿ, ಇಲ್ಲೇ ಇರು. ನಿಮ್ಮಪ್ಪ ನೋಡಿದ್ರೆ ಆಮೇಲೆ ಮನೇಲಿ ದೊಡ್ಡ ಜಗಳ ಆಗುತ್ತೆ. ನಾನಿಲ್ಲೇ ಊಟ ತರ್ತೀನಿ. ಹಾಗೆ ಯಾವ್ದಾರ ಪೇನ್ ಕಿಲ್ಲರ್ ಇದೆ ನೋಡ್ಕೊಂಡ್ಬರ್ತೀನಿ. ಅಮ್ಮ, ಏನೇ ಇದು ಗಾಯ? ಸ್ಪೋರ್ಟ್ಸಲ್ಲಿ ಭಾಗವಹಿಸಿದ್ಯಾ? ಅದರಲ್ಲಿ ಬಿದ್ದು ಗಾಯ ಮಾಡ್ಕೊಂಡು ಬಂದಿದ್ದೀಯಾ? ಎಲ್ಲೇ ಬಿದ್ದೆ? ಪಾಪ ರೀ, ನೋಡಿ ಸೈಕಲ್ ಅಲ್ಲಿ ಬಿದ್ದು ಬಂದಿದ್ದಾಳೆ. ಹಾಗಾದ್ರೆ ನೀನ್ ಕುಣ್ತಾ ಇದೀಯ ಅಂತ ಕಾವ್ಯ ಹೇಳಿ ಸತ್ಯ? ಯಾಕೆ ಇಲ್ಲ ಅಂದೆ? ಅಯ್ಯೋ, ಕುಂಟು ತರ ಪೆಟ್ಟೇನಾಗಿಲ್ಲ ರೀ, ಚಿಕ್ಕ ಗಾಯನೇ. ನೋಡಿದ್ರೆ ಗೊತ್ತಾಗುತ್ತೆ ಸುಶೀಲಾ. ಹಾ ಹಾ, ಸ್ವಲ್ಪನೇ ಗಾಯ ಆಗಿದೆ, ಸರಿ ಹೋಗುತ್ತೆ ರೀ. ನೋಡಿ ಅರ್ಶಿನ ಹಾಕಿದ್ದೀನಿ. ಅದನ್ನೇ ಆಗ್ಲೇ ಹೇಳ್ಬೋದಾಗಿತ್ತಲ್ವಾ ಸುಶೀಲಾ? ನೀವೆಲ್ಲಿ ಬೇಜಾರು ಮಾಡ್ಕೊಂತಿರೋ ಅಂತ ಅವಳು ಹೇಳಲಿಲ್ಲ ರೀ. ಸುಶೀಲಾ, ಉತ್ತರ ಅವಳು ಕೊಡ್ಲಿ. ನಿನ್ನ ಬಾಯಿಗೆ ಸ್ವಲ್ಪ ಬೀಗ ಬೀಳ್ಲಿ. ಅವಳು ಬಾಯಿಲ್ವೋ? ಇಲ್ಲ ಅಪ್ಪ, ಅಂತ ನೋವೇನಿಲ್ಲ. ನಾನು ಅರ್ಶನ ಬೇಡ ಅಂದೆ, ಅಮ್ಮ ಬಲವಂತವಾಗಿ ಹಾಕಿದ್ರು. ಮತ್ತೆ ಕೇಳ್ತಾ ಇದ್ದೀನಿ ಕಣೆ, ಸ್ಪೋರ್ಟ್ಸ ಸೈಕಲ್ಲ? ಸೈಕಲ್ ರೀ. ನೀನ್ ಬಾಯಿ ಮುಚ್ಚೆ. ಉತ್ತರ ಕೊಡಬೇಕಾದವಳು ಅವಳು. ಸೈಕಲ್ ಅಪ್ಪ, ಅದಕ್ಕೆ ನಾನಿವತ್ತು ಆಟೋದಲ್ಲಿ ಬಂದೆ. ಏನೇ ಇದು?
ಏನ್ ತಂಗ್ಯವ್ವ, ಮಗ ನಿನ್ನ ಮಾತೆ ಕೇಳೋದನ್ನು ಖುಷಿಗೆ ಹಾಲು ಕುಡಿತಾ ಇದೆಯಾ? ಕುಡಿ ಕುಡಿ ಕುಡಿ. ಮದುವೆಗೇನೋ ಒಪ್ಕೊಂಡ, ಆದ್ರೆ ಮುಖ್ಯವಾಗಿ ಡಿಸ್ಕಸ್ ಮಾಡಬೇಕಾಗಿರೋ ವಿಷಯನೇ ಮರೆತು ಬಿಟ್ಟಿಯಲ್ಲ ನನ್ನ ತಂಗಿಯವ್ವ. ಯಾವ ವಿಷಯ? ವಿಜಯ್ ಯಾರ ವಿರುದ್ಧ ಆಟ ಆಡ್ತಿರೋದು? ಗೀತಾ ವಿರುದ್ಧ. ಆ ಪರವೋ ವಿರುದ್ಧವೋ ಆಟ ಅಂದಮೇಲೆ ಇಬ್ರು ಜೊತೆಗಿರ್ಬೇಕಾಗತ್ತೆ, ಕರೆಕ್ಟ್ ತಾನೆ? ಜೊತೆಗಂದ್ಮೇಲೆ ನಿಯರು ಅವಳು ವಿಜಯ್ ಮೂಲಕ ಎಂಟ್ರಿ ಕೊಡೋಕ್ಕಾಯ್ತಿರೋ ಫಿಯರ್. ಹಣೆ ಬರ ಸರ್ಕಲ್ ಹೋಗಿ ಸುತ್ತ ಹೊಡಿತಾ ಇದ್ರೆ ಸೆಂಟ್ರಲ್ ಹೋಗಿ ನಿಂತಿರೋದು ನಿನ್ನ ಮಗ ವಿಜಯ್ ಕುಮಾರ. ಗೊತ್ತಿದೆ. ಅದನ್ನ ಯಾಕೆ ಬಿಡಿಸಿ ಬಿಡಿಸಿ ಬಡಿಸ್ತೀಯ ಅಣ್ಣ? ಅಲ್ಲ ತಂಗ್ಯವ್ವ, ಆಗೋದನ್ನೆಲ್ಲ ನೋಡ್ತಿದ್ರೆ ನೀನು ಪಾದ ಇಡೋದಕ್ಕಿಂತ ಮುಂಚೆ ಅವಳು ಹೆಜ್ಜೆ ಊರಿ ಬಿಡ್ತಾಳೇನೋ ಅಂತ ಭಯ ಆಗ್ತಿದೆ. ಅದು ಸಾಧ್ಯನೇ ಇಲ್ಲ. ವಿಜಯ್ ಸ್ಪಷ್ಟವಾಗಿ ಹೇಳಿದ್ದಾನೆ, ಅವನು ಆಡ್ತಾ ಇರೋ 5 ಪಂದ್ಯದಲ್ಲಿ ಆಲ್ರೆಡಿ 2 ಪಂದ್ಯ ಗೆದ್ದಿದ್ದಾನೆ. ಉಳಿದಿರೋದು 3 ಪಂದ್ಯ. ಅದರಲ್ಲಿ ಒಂದೇ ಒಂದು ಗೆಲ್ಲೋದಕ್ಕೆ ಸಾಧ್ಯ ಇಲ್ವಾ? ಗೆದ್ದ ತಕ್ಷಣ ಗೀತಾ ಕಾಲೇಜ್ ಗೇಟಿಂದ ಗೆಟ್ ಔಟ್ ಆಗ್ತಾಳೆ, ವಿಜಯಿಂದ ದೂರ ಹೋಗ್ತಾಳೆ. ಆದ್ರೂ ಹಣೆ ಬರಹದ ಹಗ್ಗ ಅವಳನ್ನ ಎಳ್ಕೊಂಡು ಮನೆ ತನಕ ಬರುತ್ತೆ ಅಂತ ಇಟ್ಕೋ. ಅದಕ್ಕೆ ಮುಂಚೆ ವಿಜಯ್ ಗುರುಜಿ ಕೊಟ್ಟಿರೋ ಜಾತಕಕ್ಕೆ ಸರಿ ಹೊಂದೋ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿರ್ತಾನೆ. ಸೊ ನೋ ಪ್ರಾಬ್ಲಮ್. ಬೇಡದಿರೋ ವಿಚಾರದ ಬಗ್ಗೆ ಯೋಚನೆ ಮಾಡದೆ ನೀನು ನೆಮ್ಮದಿಯಾಗಿ ಮಲ್ಕೋ. ಹೇಳೋ ಸಮಸ್ಯೆ ಮಲಗುತ್ತೆ. ನನ್ನ ಬದುಕಲ್ಲಿ ನನ್ನ ಲೆಕ್ಕಾಚಾರನೇ ನಡೆಯುತ್ತೆ. ನಾಳೆಯಿಂದ ಗುರುಜಿ ಕೊಟ್ಟಿದ್ದ ಜಾತಕದ ಹೆಣ್ಣಿನ ಹುಡುಕಾಟ ಶುರು. ಏನಾಯ್ತು ಇವಳಿಗೆ? ದಿನ ಬೆಳಕರಿಯಕ್ಕೆ ಮುಂಚೆ ಹೂವು ಆಗ್ತಿದ್ಲು, ಇವತ್ತು ಬಿಸಿಲು ಬಂದರೂ ಮಲ್ಗೆ ಇದ್ದಾಳಲ್ಲ. ಗೀತಾ ಗೀತಾ, ಇಷ್ಟೊತ್ತಾದ್ರೂ ಎದ್ದೇ ಇಲ್ವಲ್ಲೇ? ಹೂ ಹಾಕಕ್ಕೂ ಹೋಗ್ಲಿಲ್ಲ. ಗೀತಾ ಗೀತಾ, ಅಯ್ಯೋ ದೇವ್ರೆ, ಮೈ ಈ ರೀತಿ ಸುಡ್ತಾ ಇದೆಯಲ್ಲೇ. ಗೀತಾ ಗೀತಾ, ಜ್ವರ ಬಂದಿದೆಯಲ್ಲ ನಿನಗೆ? ಅಮ್ಮ, ಏನೇ ಮೈ ಇಷ್ಟು ಸುಡ್ತಾ ಇದೆಯಲ್ಲೇ? ಟೈಮ್ ಎಷ್ಟಾಯ್ತಮ್ಮ? 7:45. ಹಾ, ಯಾಕಮ್ಮ? ಗೀತಾ, ಅಮ್ಮ, ನಾನು ಕಾಲೇಜ್ಗೆ ಹೋಗ್ಬೇಕಮ್ಮ. 8:30 ಅಷ್ಟರಲ್ಲಿ ಅಲ್ಲಿರ್ಬೇಕಮ್ಮ. ಕಾಲೇಜ್ಗೆ ಹೋಗೋದು ಬೇಡ. ಇವತ್ತು ನಾನು ಹೋಗಿ ಆಟದಲ್ಲಿ ಆಡಲಿಲ್ಲ ಅಂದರೆ ನನಗೆ ಪಾಠನೇ ಇರೋದಿಲ್ಲ ಅಮ್ಮ. ನಮ್ಮ ಹುಡುಗಿರ್ ಗುಂಪು ಹುಡುಗರ ಗುಂಪಲ್ಲಿ ಗೆಲ್ದೇ ಇದ್ರೆ ಕಾಲೇಜ್ಗೆ ಹೆಜ್ಜೆ ಇಡೋ ಆಗಿಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಗೀತಾ. ಏನೇ ಆಗ್ತಿದೆ? ಏನಾಗಿದೆ ನಿನಗೆ? ಏನಾಗುತ್ತೆ ಅನ್ನೋದು ಈ ದಿನ ಮುಗಿದ ಮೇಲೆ ಇತ್ಯರ್ಥ ಆಗುತ್ತೆ. ನಾನು ಹೋಗ್ಲೇಬೇಕಮ್ಮ. ಅಮ್ಮ. ಗೀತಾ, ಬೇಡ ಕಣೆ. ಗೀತಾ ಗೀತಾ, ನಿನ್ನ ಕೈಲಿ ಆಗಲ್ಲ ಕಣೆ. ಯಾಕೆ ಆಟ ಮಾಡ್ತೀಯಾ? ಇಲ್ಲ ಅಮ್ಮ, ನಾನು ಹೋಗ್ಲೇಬೇಕು. ಎಲ್ಲರೂ ಗೀತಾ ಇನ್ನೂ ಬಂದೇ ಇಲ್ಲ. ಅದೇ ನೋಡ್ತಿದ್ದೆ, ಅವಳು ಬಂದಿಲ್ಲ. ಅವಳು ಫೋನ್ ಮಾಡಿದ್ರೆ ಕಾಲು ರಿಸೀವ್ ಮಾಡ್ತಿಲ್ಲ. ಲೇ ದಿವ್ಯಾ, ನೀ ಹೊರಟ್ ಬರ್ಬೇಕಾದ್ರೆ ಅವಳ ಮನೆಗೆ ಹೋಗಿ ಅವಳನ್ನೂ ಕರ್ಕೊಂಬರತ್ತಾನೆ.
ಲೇ ನಾನ್ ಹೇಗೆ ಹೋಗ್ಲಿ? ಅವಳು ನೆನೆ ಹೋಗ್ವಾಗ್ಲೇ ಹೇಳೋಗಿದ್ದಾಳೆ ಯಾವ್ದೇ ಕಾರಣಕ್ಕೂ ಮನೆ ಹತ್ರ ಬರ್ಬೇಡ ಅಂತ. ಹೌದಾ? ಈಗ ಅವಳು ಬರ್ತೆ ಹೋದ್ರೆ ಗೇಮ್ಸ್ ಹೇಗೆ ಆಡೋದು? ಏ ಬಲ್ಬಲ್ ಆಗಲ್ಲ, ಆಟ ಇಲ್ಲಿಗೆ ಮುಗಿಯಿತು, ನಾವೇ ವಿನರ್. ಬಂದು ಆಡಿ ಸೋತು ಅವಮಾನ ಆಗೋದಕ್ಕಿಂತ ಬರೋದೇ ಬೇಡ ಅಂತೇಳಿ ತೀರ್ಮಾನ ಮಾಡಿದಾಳೆ. ಪಾಪ ಅವ್ಳು ಬರ್ತಿದ್ಲ ಏನೋ, ಆದ್ರೆ ದಡಾರ್ ಅಂತ ಬಿದ್ದು ಪಳಾರ್ ಅಂತ ಮಂಡಿಚಿ ಪಡ್ಕೊಂಡ್ಬಿಟ್ಟಿದ್ದಾಳಲ್ವಾ, ನೋವು ಪಾಪ. ಅವಳಿನ್ನು ಹಾಸಿಗೆ ಬಿಟ್ಟು ಎದ್ದೇಳಲ್ಲ, ಪಕ್ಕ ಅವಳಿಗೆ ಮಿನಿಮಮ್ 3 ತಿಂಗಳು ರೆಸ್ಟ್ ಬೇಕು. ಅಂದಮೇಲೆ ಆ ಗೀತಾ ಶಾಶ್ವತವಾಗಿ ಕಾಲೇಜ್ ಬಿಟ್ಲು ಅಂತ ತೀರ್ಮಾನ ಆಯ್ತು. ಇಷ್ಟಕ್ಕೂ ಅವಳಿಗೆ ಸೋಲ್ತೀನಿ ಅನ್ನೋ ಸತ್ಯ ಅರ್ಥ ಆಗಿದೆ. ತೀರ್ಮಾನ ಆದ್ಮೇಲೆ ಕಾಲೇಜ್ ಬಿಟ್ಟು ಹೋಗೋದಕ್ಕಿಂತ ಬರ್ದೇ ಇರೋದೇ ವಾಸಿ ಅಂತ ತೀರ್ಮಾನ ಮಾಡಿದಾಳೆ. ಆಟ ಆಡಿ ಸೋಲೋದು ಸ್ವಾಭಿಮಾನ ಇರೋರು ಮಾಡೋ ಕೆಲ್ಸ, ಆಟ ಬಿಟ್ಟು ಓಡೋಗೋದು ಎದುರು ಪುಕ್ಲಿ ಮಾಡೋ ಕೆಲ್ಸ. ಈಗ ನಾವು ಗೆದ್ದಾಯ್ತು, ಗೀತಾಗೂ ಈ ಕಾಲೇಜ್ಗಿರೋ ಸಂಬಂಧ ಕಟ್ಟಾಯ್ತು. ಇವ್ರು ಹೇಳ್ತಿರೋದ್ ಸತ್ಯನಾ? ಹಾಗಾದ್ರೆ ಗೀತಾ ಬರಲ್ವೇನೆ? ಹುಡುಗರು ಗೆದ್ದಾಯ್ತಾ? ಲೋ ಗಿರಿ, ಪ್ರಿನ್ಸಿಪಲ್ ಗಳಿಗೆ ನಾವು ಗೆದ್ದಾಯ್ತು ಅಂತ ಅನೌನ್ಸ್ ಮಾಡ್ಸೋ, ಇನ್ನೂ ಇವ್ರು ಸೌಂಡ್ ಇಲ್ಲ. ಲೇ ಗೀತಾ ಬಂದ್ಲು. ಬಂದಾಯ್ತು.